ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ಅಪ್ಡೇಟ್ನ ಕೊಡ್ತಾ ಇದ್ದೀವಿ. ಸುಮಾರು ಜನ ಎಲ್ಲ ಕಡೆ ಟೆಲಿಗ್ರಾಮಲ್ಲಿ, ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ಮತ್ತು ನನಗೆ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತಾ ಇದ್ದೀರಾ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ ಮಾಡ್ತಾಯಿದ್ದೀರಾ. ಈ ಒಂದು ಹಾಲ್ ಟಿಕೆಟ್ ಯಾಕೆ ಡೌನ್ಲೋಡ್ ಆಗ್ತಿಲ್ಲ ಅನ್ನೋದು ಎಲ್ಲರದ್ದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಸೊ ವಿದ್ಯಾರ್ಥಿಗಳು ನೋಡಿ, ಸೊ ಯಾವುದೇ ಕಾರಣಕ್ಕೂ ಟೈಮ್ನ ನಾನು ಡಿಲೇ ಮಾಡೋಕ್ಕೆ ಹೋಗಲ್ಲ, ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ವಿತಿನ್ 2 ಮಿನಿಟ್ಸಲ್ಲಿ ಸಂಪೂರ್ಣವಾದ ಈ ಒಂದು ಮಾಹಿತಿ ನಿಮಗೆ ಕೊಡ್ತೀನಿ, ಯಾಕೆ ಹಾಲ್ ಟಿಕೆಟ್ ಬರ್ತಿಲ್ಲ, ನೀವೇನು ತಪ್ಪು ಮಾಡ್ತಿದ್ದೀರ ಅಂತ. ಓಕೆ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ವಿಡಿಯೋನ ನೋಡೋಕ್ಕೆ ಶುರು ಮಾಡಿ. ಬನ್ನಿ, ಏನಪ್ಪ ಅಂದರೆ, ಸೊ ನಾನು ನಿಮಗೆ ವೆಬ್ಸೈಟ್ನ ಓಪನ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ, KA ವೆಬ್ಸೈಟು ಓಪನ್ ಆಗಿದೆ. ಓಕೆ, ಸೊ ಗಮನಿಸ್ತಾ ಇದ್ರೆ ಎಲ್ಲ ರೀತಿ ಟೈಪ್ ಮಾಡೋದಕ್ಕೆ ಬರ್ತಾ ಇದೆ, ಅಭ್ಯರ್ಥಿ ಹೆಸರು ಮತ್ತು ಕ್ಯಾಪ್ಚಾ ಎಲ್ಲ ಹಾಕಕ್ಕೆ ಬರ್ತಿದೆ. ಬಟ್ ಬೆಳಗ್ಗೆ ಎಲ್ಲ ಇಲ್ಲಿ ಬರ್ತಾ ಇತ್ತು ಪರೀಕ್ಷೆ ಎಕ್ಸಾಮಿನೇಷನಲ್ಲಿ. ಇಲ್ಲಿ ಈ ಒಂದು ನಾನ್ HK ವೇರಿಯಸ್ಸು ನಾನ್ HK 708 ಪೋಸ್ಟ್ ಅಂತ ಬೆಳಗ್ಗೆ ಬರ್ತಾ ಇತ್ತು. ಬಟ್ ಇವಾಗ ಇಲ್ಲಿಂದ ಅದು ಹೋಗಿದೆ, ಯಾಕಂದರೆ ಆ ಲಿಂಕ್ ಇನ್ನೂ ಆ್ಯಕ್ಟಿವ್ ಆಗಿರಲಿಲ್ಲ. ಇನ್ನೊಂದು, ವಿದ್ಯಾರ್ಥಿಗಳು ಇಲ್ಲಿ ಯಾವ ಒಂದು ತಪ್ಪನ್ನು ಮಾಡ್ತಾ ಇದ್ದಾರೆ ಅಂದರೆ, ಇದೇನಿದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಆ 708 ನಾನ್ HK ಎಕ್ಸಾಮ್ಸ್ ಇದೆಯಲ್ಲ, ಆ ಎಕ್ಸಾಮ್ಸ್ದು ಅಡ್ಮಿಟ್ ಕಾರ್ಡ್ ಆಗಿರೋದಿಲ್ಲ. ಯಾವುದಾಗಿರುತ್ತೆ ಅಂದರೆ, ಇಲ್ಲಿದೆ, ನೀವು ಗಮನಿಸ್ತಾ ಇರ್ಬೋದು, KPCL. ಈ KPCL ಕೆಮಿಸ್ಟ್ ಸೂಪರ್ವೈಸರು ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮು 27ಕ್ಕೆ ಆಯಿತು, ಅಂದರೆ ಡಿಸೆಂಬರಲ್ಲಿ ಆಯಿತು ಗೊತ್ತಾ, 27ಕ್ಕೆ. ಆ ಎಕ್ಸಾಮ್ದು ಹಾಲ್ ಟಿಕೆಟ್ ಲಿಂಕ್ ಇದಾಗಿತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ನೀವೆಲ್ಲ ಇವಾಗಿಂದು FD/SD ಎಕ್ಸಾಮ್ ಏನಾದರೂ ಚೆಕ್ ಮಾಡೋಕ್ಕೆ ಹೋದರೆ ಅದು ಹೆಂಗೆ ಬರುತ್ತೆ? ಬರೋದಿಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಿರೋ ಮಿಸ್ಟೇಕ್ ಏನಪ್ಪ ಅಂದರೆ, ಸುಮ್ಮನೆ ಹೋಗ್ತಾರೆ. ಅದು ಕೂಡ ವೇರಿಯಸ್ ಪೋಸ್ಟಲ್ಲೇ ಇತ್ತು. ಹಾಗಾಗಿ ಜಸ್ಟ್ ನೀವು ವೇರಿಯಸ್ ಪೋಸ್ಟ್ ನಾನ್ HK ಅಂತ ಕ್ಲಿಕ್ ಮಾಡ್ತಾಯಿದ್ದೀರಾ, ನಿಮ್ಮ ಅಪ್ಲಿಕೇಶನ್ ನಂಬರ್, ಅರ್ಜಿ ಸಂಖ್ಯೆ ಹಾಕ್ತಾಯಿದ್ದೀರಾ ಮತ್ತು ಅಭ್ಯರ್ಥಿ ಹೆಸರು ಹಾಕ್ತಾಯಿದ್ದೀರಾ, ಕ್ಯಾಪ್ಚಾ ಹಾಕ್ತಾಯಿದ್ದೀರಾ, ಬರ್ತಿಲ್ಲ. ಓಕೆ, ಹಾಗಾಗಿ ಅದು ಬರ್ತಿಲ್ಲ. ಇನ್ನೂ ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂದರೆ, ಸೊ ನೋಡಿ, ಎಕ್ಸಾಮು ಜನವರಿ 10ಕ್ಕಿದೆ ಆಯಿತಾ. ಈ ಜನವರಿ 10ಕ್ಕಿರುವಂಥ ಕೆಲವೊಂದು KSDL ಮತ್ತು ಈ ಕೃಷಿ ಮಾರಾಟ ಇಲಾಖೆಯಲ್ಲಿ ಅವು ಎರಡು ಮಾತ್ರ, ಕೃಷಿ ಮಾರಾಟ ಇಲಾಖೆ ಅದೇನಿದೆ ಅವು ಎರಡು ಎಕ್ಸಾಮ್ ಮಾತ್ರ ಪೋಸ್ಟ್ಪೋನ್ ಮಾಡಿ ಜನವರಿ 18ಕ್ಕೆ ಹಾಕಿದ್ದಾರೆ. ಅದು ಬಿಟ್ಟರೆ ಬಾಕಿ ಎಕ್ಸಾಮ್ಸ್ ಎಲ್ಲ ಜನವರಿ 10ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಅವತ್ತು ಎಕ್ಸಾಮ್ಸ್ ಇದೆ. ಅದಾದಮೇಲೆ ಜನವರಿ 11ಕ್ಕೆ FD ಎಕ್ಸಾಮ್ಸ್ ಇದೆ ಆಯಿತಾ. ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ. ಇದ್ರ ಬಗ್ಗೆ ಸುಮಾರು ಜನ ಕಮೆಂಟ್ ಮಾಡಿದರು, ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ರು, ಅವರಿಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಆದರೂ ಕೂಡ ಇದೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಆಯಿತಾ. ಇನ್ನು ಹಾಲ್ ಟಿಕೆಟು ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಸೊ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಕೊಡೋದಿಲ್ಲ, ಬಂದಾಗ ಮಾತ್ರ ನಮ್ಮ ಚಾನಲಲ್ಲಿ ವಿಡಿಯೋ ಬರುತ್ತೆ. ಸೊ ಸುಮಾರು ಜನ ಹಳೆ ವಿಡಿಯೋಗೆ ಕಮೆಂಟ್ ಮಾಡ್ತಿದ್ರಿ, ನಾವು ಯಾಕೆ ಇನ್ನೂ ವಿಡಿಯೋ ಮಾಡಿಲ್ಲ ಅಂದರೆ, ಅದು ಇನ್ನೂ ಬಿಟ್ಟೇ ಇಲ್ಲ ಅವರು. ಸೊ ಅಡ್ವಾನ್ಸ್ ನಾವು ಸುಮ್ಮನೆ ಬೇರೆ ಚಾನಲ್ಗಳ ಥರ ಅಡ್ವಾನ್ಸು ಸುಮ್ಮನೆ ಏನೋ ಒಂದು ವ್ಯೂಸ್ಗೋಸ್ಕರ ವಿಡಿಯೋ ಮಾಡೋಕ್ಕೆ ಬರೋಲ್ಲ. ಬಿಟ್ಟ ತಕ್ಷಣ ನಿಮಗೆ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀವಿ ಆಯಿತಾ. ಸೊ ಮೇ ಬಿ ಚಾನ್ಸಸ್ ಆಫ್ ನಾಳೆ ಈ ಒಂದು ಹಾಲ್ ಟಿಕೆಟ್ ಬಿಡುವಂಥ ಚಾನ್ಸಸ್ ಇದೆ ಆಯಿತಾ. ಹಾಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಥವಾ ಯೂಟ್ಯೂಬ್ ಯಾವುದಾದ್ರೂ ಒಂದರಲ್ಲಿ ಆ್ಯಕ್ಟಿವ್ ಆಗಿರಿ. ಬಿಟ್ಟ ತಕ್ಷಣ ನಾವು ನಿಮಗೆ ಅಪ್ಲೋಡ್ ಮಾಡ್ತೀವಿ. ಬೇರೆ ವಿಡಿಯೋಗಳನ್ನ ನಂಬಕ್ಕೆ ಹೋಗ್ಬೇಕು. ಯಾಕಂದರೆ ಒಂದು ಚಾನಲ್ನ ನೀವು ನಂಬಿದ್ರೆ ಅಂದರೆ ಅವ್ರು ನಿಮಗೆ ಒಳ್ಳೆಯ ರೀತಿ ಇನ್ಫಾರ್ಮೇಷನ್ ಕೊಡಬೇಕಾಗಿರುತ್ತೆ ಆಯಿತಾ. ಸೊ ಹಾಗಾಗಿ ನಾವು ಯಾವುದೇ ರೀತಿ ಫೇಕ್ ನ್ಯೂಸ್ ಕೊಡೋದಿಲ್ಲ. ಯಾವಾಗಲೂ ಕೂಡ ಸರಿಯಾದ ರೀತಿಯಲ್ಲಿ ಕ್ರಾಸ್ ವೆರಿಫಿಕೇಷನ್ ಮಾಡೇ ನಿಮಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ ಆಯಿತಾ. ಸೊ ಇನ್ನೂ ಕೆಲವರು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಏನಂದರೆ, ಈ ಅಪ್ಲಿಕೇಶನ್ ನಂಬರ್ ಮತ್ತು ಎನ್ರೋಲ್ಮೆಂಟ್ ಅದ. ಸೊ ನಿಮ್ಮ ಹತ್ರ ಆಲ್ಮೋಸ್ಟ್ ಇವಾಗ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿರೋರಿಗೆ ಅಪ್ಲಿಕೇಶನ್ ನಂಬರ್ ಇಲ್ಲ, ಎನ್ರೋಲ್ಮೆಂಟ್ ID ಅಂತ ಇದೆ. ಅದು ಯಾವ ರೀತಿ ಇರುತ್ತೆ ಅಂದರೆ, ಈ KEARC ಅಂತ ಸ್ಟಾರ್ಟ್ ಆಗಿರುತ್ತೆ. ಈ ನಂಬರನ್ನೇ ಹಾಕಿಬಿಟ್ಟು ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಆಯಿತಾ. ಯಾವುದೇ ರೀತಿ ನಂತರ ಅಪ್ಲಿಕೇಶನ್ ನಂಬರ್ ಇಲ್ಲ ಅಂತ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಈ ಒಂದು ಎನ್ರೋಲ್ಮೆಂಟ್ ID ಏನಿಲ್ಲ ಅದನ್ನೇ ನೀವು ಹಾಕಿಬಿಟ್ಟು ನಿಮ್ಮ ಒಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕಡಿಮೆ ಸಮಯದಲ್ಲಿ ಸಂಪೂರ್ಣವಾದ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆದರೂ ಕೂಡ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ನಾಳೆ ಹಾಲ್ ಟಿಕೆಟ್ ಬಿಟ್ಟರೆ ಆದಷ್ಟು ಬೇಗ ವಿಡಿಯೋದೊಂದಿಗೆ ಸಿಗ್ತೀವಿ, ಇಲ್ಲಾಂದರೆ ನೆಕ್ಸ್ಟ್ ಹಾಲ್ ಟಿಕೆಟ್ ಬಿಟ್ಟಾಗ ಮತ್ತೆ ವಿಡಿಯೋದೊಂದಿಗೆ ಸಿಗ್ತೀವಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಇಟ್ಕೊಳ್ಳಿ. ಯಾಕಂದರೆ ಮೊದಲು ನಿಮಗೆ ನೋಟಿಫಿಕೇಷನ್ ಬರಬೇಕು, ಮೊದಲು ನಿಮಗೆ ಇನ್ಫಾರ್ಮೇಷನ್ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಥ್ಯಾಂಕ್ ಯು.